ಸ್ನೇಹಿತರೆ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ಯಾರಾದರೂ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ ಒತ್ತಿ ಅಂತ ಹೇಳ್ತಾ, ಸ್ನೇಹಿತರೆ ಇದು ಒಂದು ವಿಶೇಷವಾದ ಸುದ್ದಿ. ಈ ಸುದ್ದಿಯಲ್ಲಿ ನಾನು ನಮ್ಮ ಕನ್ನಡಿಗರಿಗೆ, ನಮ್ಮ ಕರ್ನಾಟಕದ ಇಡೀ ಕರ್ನಾಟಕದ ಜನರಿಗೆ ಒಂದು ಸಂದೇಶ ಕೊಡೋಕ್ಕೆ ನಾನು ಈ ಸುದ್ದಿ ಮಾಡಿದ್ದೀನಿ. ಅದು ಏನಂತ ಹೇಳಿದರೆ, ಸ್ನೇಹಿತರೆ ತಾವೆಲ್ಲ ಬೇಕರಿಗಳಿಗೆ ಹೋಗ್ತಾ ಇರ್ತೀರ. ಬೇಕರಿಗಳಲ್ಲಿ ಸುಮಾರು ಬಗೆಯ ಸಿಹಿಗಳಾಗ್ಬೋದು, ಕೇಕ್ಗಳಾಗ್ಬೋದು, ಬ್ರೆಡ್, ರೋಸ್ಟ್, ಬಿಸ್ಕೆಟ್ಸ್ ಏನು ಬೇಕಾದ್ರೂ ತೊಗೊತಾ ಇರ್ತೀರ. ಆದರೆ ಗಮನಿಸಿ ಸ್ನೇಹಿತರೆ, 2-3 ವರ್ಷದ ಹಿಂದೆ ನಾವು ಒಂದು 200 ರೂಪಾಯಿ ಅಲ್ಲ ಅಂದರೆ 300 ರೂಪಾಯಿಗೆ ನಾವೇನಾದರೂ ಕೆಲವೊಂದು ಬೇಕರಿ ಪದಾರ್ಥಗಳು ತೊಗೊಂಡ್ರೆ ಎಷ್ಟೊಂದು ಬರ್ತಾಯಿತ್ತು. ಇವತ್ತು ಒಂದು 500 ರೂಪಾಯಿ ಪದಾರ್ಥಗಳು ತೊಗೊಂಡ್ರು ಕೂಡ, 500 ರೂಪಾಯಿ ಇಟ್ಟರು ಕೂಡ ಕನಿಷ್ಠ ಒಂದು ಕವರು ತುಂಬುವಷ್ಟು ಪದಾರ್ಥಗಳು ಬರ್ತಾಯಿಲ್ಲ. ಅಂದರೆ ಇದಕ್ಕೆ ಕಾರಣ ಪ್ರತಿಯೊಂದು ಬೆಲೆಗಳು ಗಗನಕ್ಕೆ ಇಟ್ಬಿಟ್ಟಿದ್ದಾರೆ ಇವರು. ಒಂದು ಹನಿ ಕೇಕ್ 10 ರೂಪಾಯಿ ಇದ್ದಿದ್ದು 8 ರೂಪಾಯಿ ಇದ್ದಿದ್ದು 20 ರೂಪಾಯಿ, 30 ರೂಪಾಯಿ. ಕೇಕ್ಗಳ ಬೆಲೆ ಜಾಸ್ತಿ. ಒಂದು ಪಪ್ಸ್ಗಳು, ಮೊಟ್ಟೆ ಪಪ್ಸ್ ಆಗ್ಬೋದು, ವೆಜ್ ಪಪ್ ಆಗ್ಬೋದು, 20, 30, 40. ಸಿಹಿ ಪದಾರ್ಥಗಳು ಏನು ಕೆ ಜಿಗಳ ಲೆಕ್ಕ, 500 ರೂಪಾಯಿ ಕೆ ಜಿ, 600 ರೂಪಾಯಿ ಕೆ ಜಿ, 800 ರೂಪಾಯಿ ಕೆ ಜಿ. ಮೊಟ್ಟೆಕ್ಕೆ ಒಂಥರ ಆಗಲ್ಲ, ಆ ರೀತಿಯಲ್ಲಿ ಗಗನಕ್ಕೆ ಏರಿಸಿಬಿಟ್ಟಿದ್ದಾರೆ ಈ ಪದಾರ್ಥಗಳು. ಇಲ್ಲಿ ಕೇಳೋರು, ಹೋಗೋರು, ಮಾಡೋರು ಯಾರು ಇಲ್ಲ. ಇವರಿಗೆ ಇಷ್ಟ ಬಂದಂಗೆ ಬೆಳೆಗಳಿಟ್ಕೊಂಡಿದ್ದಾರೆ. ಅದರಲ್ಲಿ ನಮ್ಮ ಇಡೀ ಕರ್ನಾಟಕದಲ್ಲೇ ಬೇಕರಿಗಳನ್ನು ಹೊಂದಿರುವಂತಹ ಮಾಲೀಕರು ಕೇವಲ ನಮ್ಮ ಕನ್ನಡಿಗರೇ ಅಲ್ಲ, ತಮಿಳಿಯನ್ಸ್ನಿಂದ ಬಂದು ಮಾಡ್ತಿದ್ದಾರೆ ಬೇಕರಿಗಳನ್ನು, ಮತ್ತು ಕೇರಳದಿಂದ ಬಂದು ಮಾಡ್ತಾ ಇದ್ದಾರೆ ಬೇಕರಿಗಳನ್ನು. ಬೇರೆ ಬೇರೆ ಕಡೆಯಿಂದ ಬಂದು ಬೇಕರಿಗಳಲ್ಲಿ ಲೂಟಿ ಮಾಡ್ತಿದ್ದಾರೆ. ಬೆಲೆಗಳಂತೂ ಒಂದು ಮಗು ಆಳ್ತಾ ಇದ್ದಾನೆ, ಒಂದು ಕೇಕ್ ಕೊಡ್ಸೋಣ ಅಂದರೆ 30 ರೂಪಾಯಿ ಕೇಕ್, ಒಂದು ಪಪ್ ಕೊಡ್ಸೋಣ ಅಂದರೆ 20 ರೂಪಾಯಿ ಮೇಲೇನೆ, ಆ ರೀತಿ ಆಗಿಬಿಟ್ಟಿದೆ. ಹಾಗಾಗಿ ಸ್ನೇಹಿತರೆ, ಈ ಸುದ್ದಿಯಲ್ಲಿ ನಾನು ಇದ್ರ ಬಗ್ಗೆ ನಾನು ತುಂಬ ಸ್ಟಡಿ ಮಾಡಿದ್ದೀನಿ. ಒಂದು 2-3 ದಿನಗಳಿಂದ ಸುಮಾರು ಜನರಿಗೆ, ಮತ್ತು ನಮ್ಮ ಕೆಲವರು ಹುಡುಗರಿಂದ ಮಾಹಿತಿ ಪಡೆದಿದ್ದೀನಿ. ಅದರಲ್ಲಿ ಒಬ್ಬ ಬೇಕರಿ ಮ್ಯಾನೇಜ್ಮೆಂಟ್ ಮಾಡೋಂಥ ಒಬ್ಬ ವ್ಯಕ್ತಿ ಶುದ್ಧವಾದ ಒಂದು ಸಂದೇಶ ಕೊಟ್ಟಿದ್ದಾನೆ. ಏನಂತ ಹೇಳಿದ್ರೆ, ಸ್ನೇಹಿತರೆ, ಬೇಕರಿಯಲ್ಲಿ ತಯಾರಾದಂಥ ಪದಾರ್ಥಗಳು ಕೇವಲ 5,000 ರೂಪಾಯಿ ಪದಾರ್ಥಗಳು ತಂದರೆ ಏನಾಗಲಿ, ಬೇಕರಿಗೆ ಬೇಕಾಗಿರೋದು ಕೇವಲ ಹಿಟ್ಟು, ಮೈದಾ ಹಿಟ್ಟು, ಗೋಧಿ ಹಿಟ್ಟು ಅಂತ ಹಿಟ್ಟುಗಳು, ಎಣ್ಣೆ ಪದಾರ್ಥಗಳು, ಸಕ್ಕರೆ, ತುಪ್ಪ, ದಾಲ್ಡ, ಈ ಥರ ಪದಾರ್ಥಗಳು ಅಷ್ಟೇ. ಇವೆಲ್ಲ ಏನು ಗೋಲ್ಡ್ ಇಟ್ಟು ಕೊಂಡ್ಕೊಳ್ಳೋದಲ್ಲ, ಮಾಮೂಲಿ ಅಷ್ಟೇ. 5,000 ರೂಪಾಯಿದು ಪದಾರ್ಥಗಳನ್ನು ತಂದರೆ, ನಾವು ರ್ಯಾ ಮೆಟೀರಿಯಲ್ಸ್ ಅಂತಾರಲ್ಲ, ಬೇಕರಿ ಪದಾರ್ಥಗಳನ್ನು ತಯಾರು ಮಾಡುವಂತಹ ಏನು ವಸ್ತುಗಳು ಬೇಕಾಗ್ತವೆ, ಸಾಮಗ್ರಿಗಳು, 5,000 ರೂಪಾಯಿದು ಪದಾರ್ಥಗಳನ್ನು ತಂದರೆ ಇವರು 20,000 ಪದಾರ್ಥಗಳನ್ನು ತಯಾರಿ ಮಾಡ್ಬೋದು ಅಂತ ಸ್ಪಷ್ಟವಾದ ಅವನು ಲೆಕ್ಕ ಬರೆದು ಹೇಳಿದ್ದಾನೆ. ತುಂಬ ಒಂಥರ ನನಗೆ ಶಾಕ್ ಆಯಿತು. ಅಲ್ಲಿ 5,000 ರೂಪಾಯಿ ಇಟ್ಟು ಪದಾರ್ಥಗಳನ್ನು ತಂದರೆ, ಹಿಟ್ಟು, ಎಣ್ಣೆ, ಏನೇನು ಬೇಕಾಗಿರುತ್ತೋ ಅದರಲ್ಲಿ ಇವರು 20,000 ರೂಪಾಯಿ ಮಾರುವಂತಹ ಪದಾರ್ಥಗಳನ್ನು ತಯಾರು ಮಾಡ್ತಾರೆ. ಅಂದರೆ 20,000 ರೂಪಾಯಿ ವ್ಯಾಪಾರ ಆಗಿದೆ ಅಂದರೆ ಅವ್ರಿಗೆ ಬೀಳೋದು 5,000 ರೂಪಾಯಿ, ಅಂದರೆ 15,000 ರೂಪಾಯಿ ಲಾಭ ಇರುತ್ತೆ. ಅರ್ಥ ಮಾಡ್ಕೊಳ್ಳಿ. ಈ ಒಂದು ರಸ್ತೆ ಬೀದಿಗಳಲ್ಲಿ ಇರುವಂಥ ಬೇಕರಿಗಳು, ಒಂದು ಮುಖ್ಯ ರಸ್ತೆಗಳಲ್ಲಿರೋ ಬೇಕರಿಗಳು ದಿನಕ್ಕೆ ಕನಿಷ್ಠ ಅಂದರೆ ಒಂದು 50,000 ರೂಪಾಯಿ, 40,000 ರೂಪಾಯಿ ವ್ಯಾಪಾರ ಮಾಡ್ತಾರೆ. 40ರಿಂದ 50,000 ಮಾಡ್ತಾರೆ. 20,000 ಇಟ್ಕೊಳ್ಳಿ. 20,000 ವ್ಯಾಪಾರ ಆಗಿದೆ ಅಂದರೆ ಎಷ್ಟು ಲಾಭ? 15,000 ರೂಪಾಯಿ ಲಾಭ. 40,000 ರೂಪಾಯಿ ವ್ಯಾಪಾರ ಆಗಿದೆ ಅಂದರೆ 30,000 ರೂಪಾಯಿ ಲಾಭ. 40,000 ರೂಪಾಯಿ ಹೆಚ್ಚು ಕಡಿಮೆ ಹೆಂಗ್ತಾವ್ರು ಒಂದು ಕವರು ತುಂಬಿಸ್ಕೊಂಡು ಹೋಗಿದ್ದಾನೆ ಅಂದರೆ 500 ರೂಪಾಯಿ ಬಿಲ್ ಮಾಡ್ತಾನೆ ಅವನು. ದಿನಕ್ಕೆ ಎಷ್ಟು ಜನ ಇದು ಮಾಡ್ತಾರೆ? ಈ ವಿಷಯಕ್ಕೆ ಸ್ನೇಹಿತರೆ, ನಮ್ಮ ಇಡೀ ಕರ್ನಾಟಕದಲ್ಲಿ ಏರಿಯಾಗೆ ಬೇಕರಿಗಳು, ಬೇಕರಿಗಳೇ ಮೇಲೆ ಬೇಕರಿಗಳು, ಬೈಪಾಸ್ ಮೇಲೆ ಬೇಕರಿಗಳು, ಊರಾಚೆ ಬೇಕರಿಗಳು, ಊರು ಒಳಗಡೆ ಬೇಕರಿಗಳು, ಎಲ್ಲಿ ನೋಡಿದ್ರು ಬೇಕರಿಗಳೇ. ಸ್ನೇಹಿತರೆ, ಇವರು ಮಾಡ್ತಾರೋ ವ್ಯಾಪಾರಗಳಲ್ಲಿ ಕನಿಷ್ಠ 40,000 ರೂಪಾಯಿ ವ್ಯಾಪಾರ ಆದರೂ ಒಂದು ದಿನಕ್ಕೆ ಬೇಕರಿಗಳಲ್ಲಿ ಈಸಿಯಾಗಿ ಆಗ್ತವೆ. ಅವ್ರಿಗೆ ದಿನಕ್ಕೆ 30,000 ರೂಪಾಯಿ ಇನ್ಕಮ್ ಇರುತ್ತೆ. ಅಂದರೆ
40,000 ಐಟಮ್ಸ್ ಒಂದು 5,000 ಪದಾರ್ಥಗಳು ತಂದರೆ ಬೇಕರಿ ಪದಾರ್ಥಗಳನ್ನ ತಯಾರು ಮಾಡುವಂಥ ಸಾಮಗ್ರಿಗಳು 20,000 ಪದಾರ್ಥಗಳನ್ನ ತಯಾರು ಮಾಡ್ತಾರೆ. ಅಂದರೆ 40,000 ಅಂದರೆ ಅವ್ರು ಬರೋ ಖರ್ಚು 10,000, ಅಂದರೆ 40,000 ವ್ಯಾಪಾರ ಆಗಿದೆ ಅಂದರೆ ಅವ್ರಿಗೆ 30,000 ಇನ್ಕಮ್ ಇರುತ್ತೆ. ಅವ್ರಿಗೆ ಬೀಳೋದು 10,000. ದಿನಕ್ಕೆ 30,000 ಅಂದರೆ ತಿಂಗಳಿಗೆ ಎಷ್ಟು ಆದಾಯ ಅರ್ಥ ಮಾಡ್ಕೊಳ್ಳಿ. ಎಷ್ಟಾಗುತ್ತೆ? 9 ಲಕ್ಷ ಬರುತ್ತೆ ದಿನಕ್ಕೆ. ಒಂದು ದಿನಕ್ಕೆ 30,000 ಲಾಭ ಅಂದರೆ 10 ದಿನಕ್ಕೆ 3 ಲಕ್ಷ, 30 ದಿನಗಳಿಗೆ 9 ಲಕ್ಷ. 9 ಲಕ್ಷ ತಿಂಗಳಿಗೆ ಸಂಪಾದನೆ ಮಾಡಿದ್ರೆ 2 ವರ್ಷದಲ್ಲಿ ಒಂದು ಒಳ್ಳೆಯ ಡೂಪ್ಲೆಕ್ಸ್ ಮನೆ, ಎಲ್ಲ ಒಂದು ಒಳ್ಳೆಯ 1 ಕೋಟಿ ರೂಪಾಯಿ ಮನೆ ಕಟ್ಕೊಂಡು ಒಳ್ಳೆ ಕಾರ್ ಇಟ್ಕೊಂಡು ಒಂದು ಲೈಫೇ ಬದಲಾವಣೆ ಆಗುತ್ತೆ. ಹಾಗಾಗಿ ಇವರು ಒಂದ್ಸಲಿ ಬೇಕ್ರಿ ಹಾಕಿದ್ದೇನೆ ಅಂದರೆ ಅವನು 2-3 ಕಡೆ ಬೇಕ್ರಿಗಳು ಹಾಕಿರ್ತಾನೆ. ಬೇಕಾದ್ರೆ ಕೇಳಿ ಬೇಕ್ರಿ ಇರೋರಿಗೆ, ಸರ್ ನಿಮ್ಮ ಬೇಕ್ರಿ ಇನ್ನೊಂದು ಕಡೆ ಎಲ್ಲೋ ಇದೆಯಲ್ವಾ ಅಂತ ಸುಮ್ಮನೆ ಕೇಳಿ. ಹೌದು ರೀ, ಆ ಟ್ಯಾನಿ ರೋಡಲ್ಲಿ ಇದೆ, ಮಲ್ಲೇಶ್ವರದಲ್ಲಿ 2 ಇದ್ದಾವೆ, RT ನಗರಲ್ಲಿ 2 ಇದ್ದಾವೆ, CBI ರೋಡಲ್ಲಿ 1 ಇದೆ, ಈ ರೀತಿ ಹೇಳ್ತಾರೆ. ಮತ್ತು ನೀವು ಅಲ್ಲಲ್ಲಿ ನೋಡಿರ್ತೀರ ಅಯ್ಯಂಗಾರ್ ಬೇಕ್ರಿ ಅಂತ, ಅವೆಲ್ಲ ಅವರು ಎಷ್ಟೆಷ್ಟು ಇಟ್ಟಿರ್ತಾವೋ ಅರ್ಥ ಮಾಡ್ಕೊಳ್ಳಿ. ಬೇಕ್ರಿ ತಾವು ಯಾರಾದರೂ ವ್ಯಾಪಾರ ಮಾಡ್ಬೇಕು ಸರ್, ನಮ್ಮ ಹತ್ರ 5 ಲಕ್ಷ ಇದೆ ಬೇಕ್ರಿಗೆ ಹಾಕಬೇಕಾದ್ರೆ ಬೇಕಾದ್ರೆ ಕೇವಲ ಒಂದು ರೂಮಿನ ಅಡ್ವಾನ್ಸ್ ಅಮೌಂಟು ಮತ್ತು ಈ ರೀತಿ ಗ್ಲಾಸ್ ಪದಾರ್ಥಗಳನ್ನು ತಯಾರು ಮಾಡೋಂಥ ಒಂದು ಒಳ್ಳೆ ಶೋಕೇಶ್ಗಳು, ಒಂದು ಅದೇ ವುಡ್ ವರ್ಕ್ಸು ಎಲ್ಲ ಸೇರಿದ್ರೂ ರೀ ಒಂದು 5 ಲಕ್ಷಕ್ಕೆ ಆಗುತ್ತೆ. ನಿಮ್ಮ ಹತ್ರ 5-6 ಲಕ್ಷ ಏನಾದರೂ ಬಂಡವಾಳ ಇಟ್ಕೊಂಡು ಬೇಕ್ರಿ ಮಾಡಿದ್ದೀರಂದರೆ 2 ವರ್ಷದಲ್ಲಿ ನೀವು 1 ಕೋಟಿ ರೂಪಾಯಿ ಮನೆ ಕಟ್ಕೊತೀರಾ. ನಿಮ್ಮ ಅಕೌಂಟಲ್ಲಿ ಒಂದು 50-60 ಲಕ್ಷ ಇಟ್ಕೊಂಡು ನೆಕ್ಸ್ಟ್ ಇಯರಲ್ಲೇ 3ನೇ ವರ್ಷದಲ್ಲಿ ಇನ್ನೊಂದು ಕಡೆ ನೀವು ಬೇಕ್ರಿ ಓಪನ್ ಮಾಡ್ತೀರಾ. ತಡ ಯಾಕೆ? ನೀವು ಬೇಕ್ರಿ ಓಪನ್ ಮಾಡಿ, ಆದರೆ ಒಂದು ನಿಖರವಾದ ಬೆಲೆಗಳನ್ನು ಇಟ್ಟು ಮಾರಿ ಜನರಿಗೆ. ತುಂಬ ಮೋಸ ಬೇಡ. ಒಂದು 20 ರೂಪಾಯಿ ಖರ್ಚಾಗಿದೆ ಅಂದರೆ ಒಂದು 5 ರೂಪಾಯಿ ಖರ್ಚಾಗಿದೆ ಅಂದರೆ ಒಂದು 10 ರೂಪಾಯಿ ಕೊಡಿ, ಆದರೆ 20 ರೂಪಾಯಿ ಮಾರಕ್ಕೆ ಹೋಗಬೇಡಿ. ನನ್ನ ಅಷ್ಟೇ ನಮ್ಮ ಕನ್ನಡಿಗರೇ ಬೇಕರಿಗಳು ಮಾಡಬೇಕು, ಲಾಭ ಪಡೀಲಿ. ಆದರೆ ಏನು ಇಷ್ಟು ಮೋಸನ? 5 ರೂಪಾಯಿ ವಸ್ತು 20 ರೂಪಾಯಿ ಮಾರೋದಂದರೆ ಇದು ತುಂಬ ಮೋಸ ಆಗುತ್ತೆ. 5 ರೂಪಾಯಿ ವಸ್ತು 10 ರೂಪಾಯಿಗೆ ಮಾರಲಿ. ಜನರಿಗೆ ಎಲ್ಲ ವಸ್ತುಗಳು ಕಡಿಮೆ, ಒಂದು ನಿಮ್ಗೇನು ಲಾಸ್ ಮಾಡ್ಕೊಂಡು ಮಾರಿ ಅಂತ ಹೇಳ್ತಿಲ್ಲ. 5 ರೂಪಾಯಿ ಡಬಲ್ 10 ರೂಪಾಯಿ ಕೊಡೋದು ಬಿಟ್ಟು 20 ರೂಪಾಯಿ ಕೊಟ್ಟರೆ ಏನಿದು ನ್ಯಾಯ ಅಂತ ಹೇಳೋದು. ಅದಕ್ಕೆ ಸ್ನೇಹಿತರೆ, ನೀವು ಎಲ್ಲಾದರೂ ನೋಡಿ ಮೊದಲು ಸುರಿದು ಬಿಡ್ತಾರೆ ಅಡ್ವಾನ್ಸ್ಗಳು, ಬಾಡಿಗೆ ಲುಕ್ಕಾಗಿ ಮಾಡಿಸ್ಬಿಡ್ತಾರೆ ಬೇಕ್ರಿ. ಒಬ್ಬ ಬೇಕ್ರಿ ಓನರು 10 ಕಡೆ ಬೇಕ್ರಿಗಳು ಮಾಡಿರ್ತಾನೆ. ಆದರೆ ತಿಂಗಳಿಗೆ ಒಂದು ಕನಿಷ್ಠ ಆದರೂ ಒಂದು ದಿನಕ್ಕೆ ಒಂದು ಬೇಕ್ರಿ ಮಾಡಿದ್ದಾನೆ, ಅಲ್ಲಿ 40,000 ರೂಪಾಯಿ ವ್ಯಾಪಾರ ಆಗುತ್ತಂದರೆ ನಾನು ಆವಾಗಲೇ ಹೇಳಿದೆ ದಿನಕ್ಕೆ 30,000 ರೂಪಾಯಿ ಲಾಭ ಆಗುತ್ತೆ. ದಿನಕ್ಕೆ 30,000, ತಿಂಗಳಿಗೆ 9 ಲಕ್ಷ. 9 ಲಕ್ಷ ಬರುತ್ತೆ ಲಾಭ ಅಂದರೆ ಒಂದು ಕಡೆ ಬೇಕ್ರಿ ಹಾಕಿದರೆ ತಿಂಗಳಿಗೆ 9 ಲಕ್ಷ. ಅಂದರೆ ಯಾಕೆ ಮಾಡಬಾರ್ದು? ಸುಮ್ಮನೆ ಒದ್ದಾಡೋದು ಯಾಕೆ? ನನಗೆ ಅಡ್ವಾನ್ಸ್ ಬಂಡವಾಳ ಇದೆ, ನಾನು ಆ ಲಾರಿ ಇಟ್ಟಿದ್ದೀನಿ, ಆ ಲಾರಿ RT ಇಟ್ಕೊಂಡ, ಇದು ಇಟ್ಕೊಂಡ, ಏನೇನೋ ಬಿಸ್ನೆಸ್ ಮಾಡೋಕ್ಕಿಂತ ಬೇಕ್ರಿ ಮಾಡಿ. ಬಟ್ ಆದರೆ ಇವ್ರ ಥರ ಮೋಸ ಬೇಡ. ಒಂದು ಕಡಿಮೆ ರೇಟಲ್ಲಿ ಎಲ್ಲ ವಸ್ತುಗಳು ಸಿಗೋ ರೀತಿಯಲ್ಲಿ ಮಾಡಿ. ಪ್ರತಿಯೊಬ್ಬರು ಇವತ್ತು ಬೇಕ್ರಿಗೆ ಹೋಗೋಕ್ಕೆ ಮಧ್ಯಮ ವರ್ಗದವರಾಗ್ಬೋದು, ಬಡವರಾಗ್ಬೋದು, ಹೋಗೋಕ್ಕೆ ಭಯ, ಆ ರೀತಿ ಇಷ್ಟ ಬಂದಂಗೆ ಏರಿಕೆ ಮಾಡಿದ್ದಾರೆ. ದಯಮಾಡಿ ತಮ್ಮ ಹತ್ರ ಹಣ ಇದ್ದರೆ ಬೇಕ್ರಿ ಮಾಡಿ. ನೀವು 2 ವರ್ಷದಲ್ಲಿ 1 ಕೋಟಿ ರೂಪಾಯಿ ಮನೆ ಮಾಡ್ಕೊತೀರಾ. ಈ ಸುದ್ದಿ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮೆಲ್ಲ ಸ್ನೇಹಿತರಿಗೂ ಈ ಸುದ್ದಿಯನ್ನು ಶೇರ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ, ಧನ್ಯವಾದಗಳು ಸುದ್ದಿ ನೋಡಿದ್ದಕ್ಕೆ.